ಆತ್ಮೀಯ H16 ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವ. ಆದ್ಮೇಲೆ ಈಗಂತೂ ಕಾಲು ತುಳಿತದಿಂದ ತೀರಿಕೊಂಡಂಥ 11 ಜನರ ಕುರಿತಾಗಿ ಚರ್ಚೆ ಮಾಡಲೇಬೇಕಾದಂಥದ್ದು. ಇದಕ್ಕೆಲ್ಲ ಕಾರಣರು ಯಾರು? ಹುಡುಕಾಟ ಶುರು ಆಗಿಬಿಟ್ಟದೆ ಕಳೆದ ಒಂದು ಆ ಘಟನೆ ನಡೆದಾಗಿನಿಂದ. ಅದಕ್ಕಾಗಿನ 4 ರೀತಿಯ ತನಿಖೆಗಳನ್ನ ಆರಂಭ ಮಾಡಿಬಿಟ್ಟಿದ್ದಾರೆ. ಆದರೂ ಇನ್ನೂ ಸುಪ್ರೀಂ ಕೋರ್ಟ್ ಗವಾಯಿ ಅವ್ರ ಕಡೆ ಮಾಡಿಸ್ಬೇಕಂತ ವಿರೋಧ ಪಕ್ಷದವ್ರು ಕೇಳ್ತಾ ಇದ್ದಾರೆ. ಬೆಂಗಳೂರು ಜಿಲ್ಲಾಧಿಕಾರಿ ಜಗದೀಶ್ ನೇತೃತ್ವದಲ್ಲಿ ಮೆಸ್ಟ್ರಿಯಲ್ಸ್ ತನಿಖೆ ಇದು ಮೊದಲನೇದು ಆದ ತಕ್ಷಣ ಘೋಷಣೆ ಮಾಡಿದಂಥದ್ದು. ನಿವೃತ್ತ ನ್ಯಾಯಮೂರ್ತಿ ಡಾಕ್ಟರ್ ಡಿ ಕುರಹ ನೇತೃತ್ವದಲ್ಲಿ ನ್ಯಾಯಾಂಗ ತನಿಖೆ ಅದರಿಂದ ಈಗ ಶುರುವಾಗಿದೆ. KSCA RCB TN ಸಂಸ್ಥೆಗಳ ವಿರುದ್ಧ CID ತನಿಖೆ. ಅದ್ರ ಮೇಲೆ ಕಬ್ಬನ್ ಪಾರ್ಕ್ ಪೊಲೀಸರ ತನಿಖೆ. ಈಗ ಇವರು ತನಿಖೆಗಳು ನಡೆಸ್ತಾ ಇದ್ದಾರೆ. ಆರಂಭ ಆಗಿದೆ ತನಿಖೆ. ಈ ಆರಂಭದ ಈ ತನಿಖೆ ಆರಂಭ ಆದ ನಂತರ ಒಂದಿಷ್ಟು ವರದಿಗಳು, ವಿಶೇಷವಾಗಿ ವಿರೋಧ ಪಕ್ಷದವರು ರಾಜೀನಾಮೆ ಕಾಲ್ ತುಳಿದ 11 ಜನ ಹೋದರು ಅಂತ ಕೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ಆಡಳಿತಾರೂಢ ಪಕ್ಷದವರು ಉತ್ತರ ಪ್ರದೇಶದಾಗ 56 ಜನ ಸತ್ತರು, ಕಾಲ್ ತುಳಿದ ಏನು ಮಾಡಿರಿ, ಅಲ್ಲಿಯ ಚೀಫ್ ಮಿನಿಸ್ಟರ್ ಕೊಟ್ಟರೇನು ರಾಜೀನಾಮೆ. ಕಾಶ್ಮೀರದಲ್ಲಿ 26 ಜನ ಭಯೋತ್ಪಾದನೆ ಸತ್ತರು, ಅದನ್ನು ಸೆಕ್ಯೂರಿಟಿ ಕೊಡೋಕ್ಕಾಗಿರಲ್ಲ. ಪ್ರಧಾನ ರಾಜೀನಾಮೆ ಕೊಟ್ಟರೇನು ಕೊಟ್ಟರೇನು ಇವ್ರು ಕೇಳ್ತಾ ಇದ್ದಾರೆ. ಒಂದು ಕಡೆ BJP, ಇನ್ನೊಂದು ಕಡೆ ಕಾಂಗ್ರೆಸ್, ಇವರು ಒಬ್ಬರು ರಾಜೀನಾಮೆ ಕೊಡಿಸೋಕೆ ಪ್ರಯತ್ನಿಸಿದ್ದಾರೆ. ಈಗ ಅಧಿವೇಶನ ಕರಿಬೇಕಂತೂ ನಮ್ಮ ಏನಪ್ಪ ಅಂತಂದರೆ ವಿರೋಧ ಪಕ್ಷ ಕೇಳ್ತಾ ಇದ್ದಾರೆ. ಚರ್ಚೆ ಆಗಲಿ ಕರೀರಿ ಅಂತೇಳಿ ನಾವು ರೆಡಿ ರೀ ಅಂತ ಅವರು ಹೇಳ್ತಾ ಇದ್ದಾರೆ.